ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಏನಾದ್ರೂ ಹೇಳೋದಾದ್ರೆ ಬಿಕಾಸ್ ಯಾಕೆಂತಂದ್ರೆ ನೀವು ಹೇಳಿದ್ರಿ ಸಾಕಷ್ಟು ಸ್ಟ್ರಗ್ಲಿಂಗ್ಸು ಸಾಕಷ್ಟು ಅವಮಾನಗಳನ್ನು ಪಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು ನೆನಪುಗಳನ್ನು ಈಗೇನಾದರೂ ಯಾವ ಸಂದರ್ಭದಲ್ಲಾದ್ರೂ ಬಂದೇ ಬರುತ್ತೆ ಬಿಕಾಸ್ ನೀವೇ ಹೇಳಿದ್ರಿ ಹೊಸಬ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದಷ್ಟು ವರ್ಷಗಳ ಹಿಂದೆ ನಾನು ಕೂಡ ಇಂಥ ಒಂದು ಸಿಚುವೇಶನಲ್ಲಿದ್ದೆ, ಈ ಥರ ಕಷ್ಟವನ್ನು ನಾನು ಫೇಸ್ ಆ ಥರ ಒಂದು ಎಷ್ಟು ಹೇಳಿದ್ರೆ ನಿಮ್ಗೊಂದು ವಾರ ಹೇಳ್ಬೋದು ನಾನು. ಅಂದರೆ ನಾನು ಹೀರೋ ಹಾಕಿನ ಮುಂಚೆನೇ 10 ವರ್ಷ ಕಷ್ಟಪಟ್ಟಿದ್ದೆ. ಯೋಚನೆ ಮಾಡಿ, ಹೀರೋ ಹಾಕಿನ ಮುಂಚೆನೇ 10 ವರ್ಷ. ನಾನು ಹೀರೋ ಆದಾಗ ನನಗೆ 32 ವರ್ಷ. ಅಂದರೆ ನಾನು ಆಲ್ಮೋಸ್ಟ್ ನಿಮಗೆ ಒಂದು 20 ವರ್ಷಕ್ಕೆ 22 ವರ್ಷಕ್ಕೆ 23 ವರ್ಷಕ್ಕೆ ನಾನು ಅಂದ್ಕೊಂಡ್ರೆ ಯೋಚನೆ ಮಾಡಿದ್ರೆ ಅದು 32ನೇ ವರ್ಷಕ್ಕೆ ಸಿಕ್ತು ಹೀರೋ ಆಗುವಂಥ ಭಾಗ್ಯ. ಅದ್ರ ತಕ್ಕನಾಗೆ ಜನ ಆಶೀರ್ವಾದ ಮಾಡಿಬಿಟ್ರು, ಎಲ್ಲವನ್ನು ಮೀರಿ. ಅದು ನನಗೆ ಅದೃಷ್ಟ ಆಯಿತು. ಜನ ಯಾವತ್ತು ಆಶೀರ್ವಾದ ಮಾಡಿದ್ರು ಅದೇ ನನಗೆ ಅದೃಷ್ಟ ಬದುಕಲ್ಲಿ. ಸೊ ಹಂಗೆ ನಾನು ಇನ್ನೊಬ್ರು ನೋಡಿದಾಗ ನನಗೆ ಬೇಜಾರಾಗುತ್ತೆ. ಅದು ಪಾಪ ಅಲ್ವಾ, ಬೇಡ. ನಮ್ಮದೆಲ್ಲ ಹೇಳ್ತಾ ಹೋದ್ರೆ ಎಷ್ಟೆಷ್ಟೋ ಇದೆ. ಇವತ್ತು ಹಂಗಿಲ್ಲ. ಇವತ್ತು ಟ್ಯಾಲೆಂಟೆಡ್ಸು ಅವ್ರ ಟ್ಯಾಲೆಂಟ್ಸ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಎಲ್ಲೋ ರೀಲ್ಸ್ ಮಾಡಿ ಹಾಕ್ತಾರೆ. ಅಲ್ಲಿ ನಮಗೆ ಸೆಲೆಕ್ಷನ್ ಈಸಿ ಆಗುತ್ತೆ. ಆವಾಗ ನಮ್ದು ಹಂಗಲ್ಲ. ಫೋಟೋಗಳು ಹಿಡ್ಕೋತಾ ಇದ್ವಿ. ಆ ಫೋಟೋ ನಿಮ್ಗೆ ಗೊತ್ತಾ, ರೀಲ್ಸು. ಅದರಲ್ಲಿ ರೀಲ್ ಯಾವಾಗ ಜೊತೆಲಿ ಇಟ್ಕೋತಾ ಇದ್ವಿ, ಫೋಟೋ ಇಟ್ಕೋತಾ ಇದ್ವಿ. ಆ ಫೋಟೋನ ಬೆಳಿಗ್ಗೆನೇ ಹೋಗೋದು, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಕೊಡೋದು, ಇನ್ಯಾರೋ ಡೈರೆಕ್ಟರ್ಗೆ ಕೊಡೋದು. ಅದು ಖಾಲಿ ಆಗಿದ ತಕ್ಷಣ ತಿರ್ಗಾ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ತಿರ್ಗಾ ಹೋಗಿ ಪ್ರಿಂಟ್ ಹಾಕ್ಸೋಕ್ಕೆ ಎಷ್ಟೋ ದಿವಸ ಆಗೋದು, ಇನ್ನೊಂದು 2-3 ದಿವಸ, ವಾರ ಆಗೋದು. ಅವಾಗ ತಿರ್ಗಾ ಹೋಗಿ ಆ ನಂಬರ್ ಹೇಳಿ ಸರ್ ಅದನ್ನು ಪ್ರಿಂಟ್ ಹಾಕ್ಕೊಡಿ, ತಿರ್ಗಾ ಅದನ್ನು ಒಳಗಡೆ ಇಟ್ಕೊಂಡು ಅವಾಗ 2-3 ಕಾಪಿ ಇಟ್ಕೊಂಡು ಅದನ್ನೆಲ್ಲ ಕೊಡ್ತಾ ಬಂದು ಅವಕಾಶ ಕೇಳಿ ಶೂಟಿಂಗ್ ನಡೆಯೋ ಜಾಗದಲ್ಲಿ ನಿಂತು, ಆಮೇಲೆ ಅವ್ರು ಸೈಡಿಗೆ ಬಂದಾಗೆಲ್ಲ ಆಯ್ತು ಅಂತೆಲ್ಲ ಬಂದು ಎಲ್ಲರೂ ಅಣ್ಣ ಅಪ್ಪ ಅಂತ ಬೇಳಾಡಿ ಹೆಂಗೆಂಗೋ ಗಿಟ್ಟಿಸ್ಕೊಂಡು ಇದು ಅದು ಬಂದ್ಬಿಟ್ಟೆ. ಹಂಗೆ ನನಗೆ ಯಾರೋ ಟ್ಯಾಲೆಂಟೆಡ್ಸ್ನ ನೋಡಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ತೀರಾ ಬಡತನದಿಂದ ಬಂದು ನಿಂತ್ಕೋತವೆ. ಆದರೆ ಅವ್ರಿಗೆ ಆಸೆ ಇರುತ್ತೆ ನಾನೇನೋ ಆಗಬೇಕು ಅಂತ. ಅಂಥವ್ರು ನನ್ನ ಕಣ್ಣಿಗೆ ಬಿದ್ದರೆ ನಾನು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಹೆಂಗಾನ ಮಾಡಿ ಅವ್ರಿಗೊಂದು ಪ್ರಯತ್ನ ಪಟ್ಟು ಒಂದು ಅವಕಾಶ ಕೊಡೋಕ್ಕೆ ಯೋಚನೆ ಮಾಡ್ತೀನಿ. ಸರ್, ಈಗ ಸಿನಿಮಾ ರಂಗದಲ್ಲಿ ಟ್ಯಾಲೆಂಟು ಅದ್ರ ಜೊತೆಗೆ ಬ್ಯೂಟಿ ಕೂಡ ಇಂಪಾರ್ಟೆಂಟು ಅಂತಾರೆ. ಅದನ್ನು ನೀವು ಟ್ಯಾಲೆಂಟ್ ಒಂದಿದ್ರೆ ಸಾಕು, ಅದನ್ನೆಲ್ಲದನ್ನು ಕೂಡ ಮೆಟ್ ನಿಲ್ಬೋದು ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಂಥವ್ರು ನಿಮಗೆ. ನಿಮ್ಮ ಬ್ಯೂಟಿ ಇಲ್ಲ ಅಂತ ಯಾರಾದರೂ ಅವಮಾನ ಮಾಡಿದ್ರು? ನನಗೆ ನಾನೇ ಅಂದ್ಕೊಂಡಿದ್ದೀನಿ ಅನ್ಸುತ್ತಾ? 100% ಅನಿಸುತ್ತೆ. ಅಂದರೆ ಫಸ್ಟು ನಮ್ಮ ನ್ಯೂನತೆ ನಾವು ನೋಡ್ಕೋಬೇಕಂತೆ. ಹೌದು, ನಾನು ಫಸ್ಟ್ ಆಫ್ ಆಲ್ ನಾನು ಹೀರೋ ಥರ ಕಾಣಲ್ಲ, ಹೀರೋ ಥರ ಇಲ್ಲ. ಬಟ್ ಒಂದಿದೆ, ಏನು ಕೊಟ್ಟರು ಪಾತ್ರನ ಒಪ್ಪಿಸಬಲ್ಲೆ. ಅದೊಂದು ಆ ಒಪ್ಪಿಸೋದಕ್ಕೆ ಕಷ್ಟಪಡೋ ಶಕ್ತಿ ಇದೆ, ಯೋಚನೆ ಮಾಡೋ ಆಲೋಚನೆಗಳು ಚೆನ್ನಾಗಿದೆ. ಅವಾಗ ನನಗೆ ಎಷ್ಟೋ ಸರಿ ನಾನೇ ಅನ್ಕೊತೀನಿ, ಹೌದಲ್ವ ನಾನು ನೋಡೋಕ್ಕೆ ಹಿಂಗೆಲ್ಲ ನನ್ನನ್ನು ಜನ ಆಶೀರ್ವಾದ ಮಾಡಿಬಿಟ್ರಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ, ಟ್ಯಾಲೆಂಟ್ಗೆ ಕಣ್ಣು ಕೈ ಬಾಯಿ ಎಲ್ಲವೂ ಬೇಕು, ಹೌದು. ಆದರೆ ಟ್ಯಾಲೆಂಟ್ ಫಸ್ಟ್ ಆಗುತ್ತೆ, ರೂಪ ನೆಕ್ಸ್ಟ್ ಆಗುತ್ತೆ. ಸರ್, ಈಗ ಸಿನಿಮಾ ರಂಗಕ್ಕೆ ಬರ್ತೀನಿ ಅಂತಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ ಕಾಲಿಡ್ತಾರೆ. ಯಾಕಂತಂದರೆ ಮುಂದೆ ನಮ್ಮ ಗುರಿ ಮಾತ್ರ ಕಾಣ್ತಾ ಇರುತ್ತೆ. ಕಮಿಟ್ಮೆಂಟ್ಸು ಒಂದು ಕಡೆ, ಫ್ಯಾಮ್ಲಿ ಒಂದು ಕಡೆ, ಫ್ಯಾಮ್ಲಿಯವರ ಸಪೋರ್ಟ್ ಒಂದು ಕಡೆ, ಫ್ರೆಂಡ್ಸ್ ಸಪೋರ್ಟ್ ಒಂದು ಕಡೆ. ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ತಂದೆ ತಾಯಿಯವರ ಸಪೋರ್ಟ್ ಹೇಗಿತ್ತು, ಫ್ಯಾಮಿಲಿ ಸರ್ಕಲ್? ಇಲ್ಲ, ಅಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅಂದರೆ ಯಾರೇ ಬಡವರು ಪಾಪ ಇಲ್ಲಿ ಬರ್ತಾರೆ ಅಂದ್ರೂ ಮನೇಲಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾರೆ, ನಿನ್ಗೆ ಯಾರೂ ಪರಿಚಯ ಇಲ್ಲ. ಈಗ ನನಗೆ ತಂದೆ ಹೇಳ್ತಾರೆ, ನನಗೆ ಪರಿಚಯ ಇರೋ ಒಂದು ಜಾಗ ಇದೆ, ಅಲ್ಲಿ ಕೆಲಸ ಮಾಡು ಅಂತ. ಇಲ್ಲಿ ಯಾರೇ ಕಷ್ಟದಲ್ಲಿ ಬರ್ತಾರಲ್ಲ ಅವ್ರಿಗೆ ಹಾಕೋ ಪ್ರಶ್ನೆ ಒಂದು, ನಿನ್ಗೆ ಯಾರೂ ಪರಿಚಯ ಇಲ್ಲ ಒಂದು. ಎರಡನೇದು, ಅದು ಹೆಂಗೆ ನೀನು ಹೋಗಿ ಸೇರ್ಕೊಂಡ್ಬಿಡ್ತೀಯ. ಈ ಎರಡೇ ಅವ್ರಿಗೆ ಮೈಂಡ್ ಬ್ಲಾಕ್ ಆಗ್ಬಿಡತ್ತೆ. ಈ ಎರಡೇ ಸಾಕು, ಮೈಂಡ್ ಬ್ಲಾಕ್ ಆಗತ್ತೆ. ಅದನ್ನೆಲ್ಲ ದಾಟಿ ನಾವು ಪ್ರಯತ್ನಗಳು ಸತತವಾಗಿ ಪಡ್ತಾ ಇದ್ರೆ ಒಂದೇ ದಿನಕ್ಕೇನೂ ಸಿಗಲ್ಲ. ನಮ್ಮ ಮೈಂಡ್ ಕರೆಕ್ಟಾಗಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ತಯಾರಿ ಪ್ರತಿ ದಿವಸ ಮಾಡ್ತಾ ಅದನ್ನು ಯೋಚನೆ ಮಾಡ್ತಾ ಇದ್ರೆ, ಒಳ್ಳೆ ಆಲೋಚನೆಗಳು ಮಾಡ್ತಾ ಇದ್ರೆ, ಅಂದರೆ ಇವತ್ತೇನು ನಾವೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ, ಅದನ್ನು ಮಾಡ್ತಿದ್ರೆ, ಮತ್ತು ಆ ಸರ್ಕಲ್ಗಳನ್ನ ಈಗ ನೋಡಿ, ನೀವು ಸಿನಿಮಾ ಒಂದೇ ಅಲ್ಲ, ಬೇರೆ ಯಾವುದೇ ಸರ್ಕಲ್ಗೆ ಹೋದ್ರೂ ಎಲ್ಲ ಥರದ ಗುಂಪು ಸಿಗ್ತಾರೆ.
ಉದ್ಧಾರ ಆಗೋರು, ಉದ್ಧಾರ ಆಗದೇ ಇರೋರು, ಸುಮ್ಮನೆ ಶೋಕಿ ಮಾಡ್ಕೊಂಡಿರೋರು, ಸುಮ್ಮನೆ ನನಗೆ ಅದು ಗೊತ್ತು ಅಂತ ಹೇಳ್ಕೊಂಡು ತಿರುಗೋರು. ಕರೆಕ್ಟಾ? ಇಲ್ಲಿ ನೀವು ಹುಡುಕಬೇಕಾಗಿರೋದು ಉದ್ಧಾರ ಆಗೋ ಟೀಮ್ನ. ಯಾವಾಗ ಎಲ್ಲ ಗುಂಪುಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ, ಯಾವತ್ತು ನೀವು ಉದ್ಧಾರ ಆಗೋ ಟೀಮ್ನ ಹುಡುಕ್ತಿರೋ ಪ್ರಾಪರ್ ಆಗಿ ತಾಳ್ಮೆಯಿಂದ 100% ಗೆಲ್ತೀವಿ. ಅದಕ್ಕೆ ಮುಂಚೆ ನಿಮಗೆ ಇವರೆಲ್ಲ ಬಂದು ಹೋಗ್ತಾರೆ. ಮೋಸ ಮಾಡೋನು ಬಂದು ಹೋಗ್ತಾನೆ, ಟೈಮ್ ಪಾಸ್ ಮಾಡೋನು ಬಂದು ಹೋಗ್ತಾನೆ, ಅದನ್ನು ಮೀರಿ ಯಾಮಾರಿಸೋನು ಅಲ್ಲಿರ್ತಾನೆ, ಅವನು ಬಂದು ಹೋಗ್ತಾನೆ, ಬರೀ ಶೋಕಿ ಮಾಡೋನು ಸಿಗ್ತಾನೆ ನಿಮಗೆ. ನೀವು ಇಷ್ಟು ಗೇಟ್ಗಳನ್ನ ದಾಟುವಾಗ ಇವನು ಇಂಥವನು ಅಂತ ನೀವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಗುರಿ ಏನು, ಉದ್ಧಾರ ಆಗಬೇಕು, ನಾನು ಉದ್ಧಾರ ಗುಂಪು ಕಡೆ ಹೋಗಬೇಕು ಅಂತ ಯಾವತ್ತೂ ಅಲ್ಲಿ ಸೇರ್ತೀರ. ಅಂದರೆ ನಥಿಂಗ್ ಬಟ್ ವಿದ್ಯಾವಂತರ ಜೊತೆ ಸೇರ್ತೀರ. ಅವತ್ತು ನಿಮ್ಗೆ ವಿದ್ಯೆನೂ ಅಂಟ್ಕೊಳ್ಳುತ್ತೆ, ಚೆನ್ನಾಗೂ ಆಗ್ತೀರ. ಹೀರೋ ಆದಮೇಲೆ ಅಮ್ಮ ನಿಮಗೆ ಮೊದಲ ಮಾತು ಹೇಳಿದ್ದಂತಂದ್ರೆ ಏನು ಹೇಳಿದ್ರು ಅಂತ? ಹತ್ಬಿಟ್ಟಿದ್ರು. ಹೌದಾ? ಹತ್ತಿದ್ರು ಮಗನ ಒಂದು. ಹೌದೌದು, ಎಲ್ಲ ತಾಯಂದಿರು ಹೇಳ್ತಾರಲ್ವ, ಅದನ್ನು ನೋಡಿ. ಏನಾದರೂ ಮಾತು ಹೇಳಿದ್ರ? ಅಂದರೆ ಈಗ ಹೊಸ ಜಾಗ ಅಂತ ನೀವೇ ಹೇಳಿದ್ರಿ, ಆ ಥರ ಹೇಳಿದಾಗ ಹೊಸಬ್ರು ಇರ್ತಾರಪ್ಪ, ಏನಿಲ್ಲ ಹುಷಾರಪ್ಪ ಅನ್ನೋರು. ಯಾಕಂದ್ರೆ ನಾನು ಸ್ವಲ್ಪ ಈ ಸ್ಟಂಟ್ಸು ಗಿನ್ಸೆಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಮಾಡ್ತಿದ್ನಲ್ಲ, ಅವಾಗ ಅದಕ್ಕೆ ಮುಂಚೆ ನಾನು ತುಂಬ ನೋಡಿದ್ರು ಪ್ರಾಕ್ಟೀಸಲ್ಲಿ ಬೀಳೋದು ಎದ್ದೊಳೋದೆಲ್ಲನೂ. ಹುಷಾರಪ್ಪ ಅನ್ನೋರು. ಬಟ್ ನಾವೇನು ಮಾಡ್ತೀವಿ ಜನರಲಿ ಮನೇಲಿ ಎಲ್ಲ ಮಕ್ಕಳು ಅಷ್ಟೇ, ತಾಯಿ ತಂದೆ ಮಾತು ಯಾವಾಗ ಕೇಳ್ತೀವಿ? ಯಾರೂ ಕೇಳಲ್ಲ. 100% ಅಲ್ವಾ? ನಾವು ಹಂಗೆ ಮಾಡ್ಕೊಂಡಿದ್ದು. ಆಮೇಲೆ ನಮಗೆ ಪ್ರಜ್ಞೆ ಬಂತು, ಇಲ್ಲ ತಾಯಿ ತಂದೆನೇ ದೇವರು, ಅವ್ರು ಹೇಳ್ದಂಗೆ ನಡೆಯೋದು ಅಂತ. ಅಲ್ಲಿವರೆಗೂ ಅಂದರೆ ಇವಾಗ ನಮ್ಮ ಮನೇಲಿ ನಮ್ಮ ತಾಯಿ ತಂದೆಗೆ ಈ ಕ್ಷೇತ್ರ ಗೊತ್ತಿಲ್ಲ, ಅವ್ರಿಗೆ ಆ ಭಯ ಇತ್ತು. ಆ ಭಯ ಹೋಗ್ಲಾಡ್ಸಕ್ಕೆ ಅಚೀವ್ ಮಾಡಿದೆ. ಅದಾದ್ಮೇಲೆ ಹುಷಾರು ಅನ್ನೋರು. ಈಗ ಇದ್ದಿದ್ರೆ, ಅಮ್ಮ ಇದ್ದಿದ್ರೆ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿ ಎಷ್ಟು ಖುಷಿ ಪಡ್ತಿದ್ರು ಅಂತ? ಯಾಕಂದ್ರೆ ತುಂಬಾ ಖುಷಿ ಪಟ್ಟಿರೋರು, ಗ್ಯಾರಂಟಿ. ಅವ್ರಿಗೆ ಇಷ್ಟ ಆಗಿರೋದು ಈ ಥರ ಹಳ್ಳಿ ವಿಷಯ ಅವ್ರಿಗೆಲ್ಲ ತುಂಬ. ಇದೆಲ್ಲ ಅದಕ್ಕೆ ನಾನು ಮೊನ್ನೆ ಬೆಳಿಗ್ಗೆ ಹತ್ರನೂ ಮಾತಾಡ್ತಿದ್ದೆ. ಮೋಸ್ಟ್ಲಿ ನಾವುಗಳು ಮಾಡೋದೇ ಈಗ ಹಳ್ಳಿ ಕಥೆಗಳಿದೆಯಲ್ಲ, ಇದು ಮೋಸ್ಟ್ಲಿ ಲಾಸ್ಟ್ ಆಗುತ್ತೆ. ಯಾಕಂದರೆ ಇವತ್ತು ಹುಟ್ಟೋ ಜೆನ್ಜಿ ಮಕ್ಕಳುಗಳು ಮುಂದೆ ಹೀರೋಗಳಾದರೆ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾಲೆಡ್ಜ್ ಇರಲ್ಲ, ಏನೂ ಗೊತ್ತಿಲ್ಲ ಅವ್ರಿಗೆ. ಎಲ್ಲೋ ಒಂದು ಡಾಕ್ಯುಮೆಂಟಲ್ಲಿ ನೋಡಬೇಕಷ್ಟೇ. ಈಗ ನಮ್ಗಂದರೆ ಮೈಯಲ್ಲೇ ಅಂಟ್ಕೊಂಡ್ಬಿಟ್ಟಿದೆ ಆ ಕಷ್ಟ, ಆ ನೋವು, ಆ ಅವಮಾನ, ಆ ಬಡತನ, ಅದೆಲ್ಲ ನೋಡಿರೋದ್ರಿಂದ ನಮಗೆ ಸಾಧ್ಯ. ಇವತ್ತಿನ ಜನ ಮಕ್ಕಳಿಗೆ ಇದಿಲ್ಲ, ಮುಂದೆ ಅವ್ರು ಮಾಡೋದು ಕಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.